ಇನ್ನು ಶಿವಮೊಗ್ಗದಲ್ಲಿ ಪ್ರಿಯಕರನಿಂದಲೇ ಒಂದು ಹತ್ಯೆ ಆಗಿರುವಂತಹ ಘಟನೆ ನಡೆದಿದೆ. ಬಟ್ ಈ ಘಟನೆಯ ಆಳ ಅಗಲ ನೋಡಿದಂಥ ಸಂದರ್ಭದಲ್ಲಿ ಬಹಳ ಕ್ರೂರವಾಗಿ ಆತ ವರ್ತಿಸಿರುವಂಥದ್ದು ಗೊತ್ತಾಗ್ತಾ ಇದೆ. ಏನಾಗಿರೋದು, ಹೊಸನಗರದ ಹೆದ್ದಾರಿಪುರ ಬಳಿ ಕತ್ತು ಹಿಸುಕಿ ಪ್ರಿಯತಮೆಯನ್ನ ಹತ್ಯೆ ಮಾಡಲಾಗಿದೆ. ಹತ್ಯೆ ಆಗಿರುವಂತವ್ರು ಯಾರು? ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಮೂಲದ ಸೌಮ್ಯ ಅನ್ನುವಂಥವ್ರು. ಮದುವೆ ಆಗುವಂತೆ ಹೇಳಿದ್ದಕ್ಕೆ ಸೌಮ್ಯ ಅವರನ್ನ ಸೃಜನ್ ಕೊಲೆಗೈದಿದ್ದಾನೆ ಅನ್ನುವಂಥದ್ದು ಆರೋಪ. ಈ ಸೃಜನ್ ಯಾರು? ಶಿವಮೊಗ್ಗ ಜಿಲ್ಲೆ ಸಾಗರ ಮೂಲದ ಆರೋಪಿ ಸೃಜನ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೌಮ್ಯಾಳನ್ನ ಬಹುಶಃ ಆತ ಪ್ರೀತಿಸ್ತಾ ಇದ್ನೋ ಮತ್ತೊಂದೋ ಗೊತ್ತಿಲ್ಲ. ಆದ್ರೆ ಆಕೆ ಮದುವೆ ಆಗು ಅಂತ ಹೇಳ್ತಾ ಇದ್ದಾಗೆ ಬಹುಶಃ ಇವರ ನಡುವೆ ಗಲಾಟೆ ಆಗಿದೆ. ಆ ಗಲಾಟೆ ಆದ ನಂತರದಲ್ಲಿ ಕೊಲೆ ಮಟ್ಟಿಗೆ ಮುಂದುವರೆದಿದೆ. ಈಗ ಕೊಲೆ ಆದಂತ ಸೌಮ್ಯಾಳನ್ನ ಪತ್ತೆ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ತೀರ್ಥಹಳ್ಳಿಯಿಂದ ಹೆದ್ದಾರಿಪುರಕ್ಕೆ ಸೌಮ್ಯ ಹೋಗಿದ್ಲು ಅನ್ನುವಂಥದ್ದು ಗೊತ್ತಾಗಿದೆ. ಮನೆಗೆ ಕರೆದೊಯ್ಯುವಂತೆ ಸೃಜನ್ಗೆ ಸೌಮ್ಯ ಒತ್ತಡ ಹಾಕಿದ್ದಾರೆ. ಆಗ ಸೌಮ್ಯ ಅವರು ಈಗ ಬರಬೇಡ, ಸೃಜನ್ ಈಗ ಬರಬೇಡ, ವಾಪಸ್ ಹೋಗು ಅಂತ ಸೌಮ್ಯ ಅವರಿಗೆ ಹೇಳಿದ್ದಾರೆ. ಹೆದ್ದಾರಿಪುರಕ್ಕೆ ಆ ಸಂದರ್ಭದಲ್ಲಿ ಸೌಮ್ಯ ಬಂದಿದ್ದು ಸೃಜನ್ ಜೊತೆ ಜಗಳ ಆಗಿದೆ. ಬಲವಾಗಿ ಹಲ್ಲೆ ಮಾಡಿದ್ದಕ್ಕೆ ಸೌಮ್ಯ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇಷ್ಟಾದ ನಂತರದಲ್ಲಿ ನೋಡಿ ಈ ಕಿರಾತಕ ಏನ್ ಮಾಡಿದ್ದಾನೆ ಅಂತ. ಶವವನ್ನ ಮುಂಬಾಳು ಬಳಿ ಹೂತಿಟ್ಟು ಸೃಜನ್ ತೆರಳಿರ್ತಾನೆ. ಜುಲೈ 2ನೇ ತಾರೀಕಿನಂದು ಸೌಮ್ಯ ಅವರ ಪೋಷಕರು ನಾಪತ್ತೆ ಕೇಸನ್ನ ದಾಖಲಿಸಿರ್ತಾರೆ. ಅನುಮಾನದ ಮೇಲೆ ಸೃಜನ್ ಅನ್ನ ವಶಕ್ಕೆ ಪಡೆದು ಕೊಪ್ಪ ಪೊಲೀಸರು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕೊಲೆ ರಹಸ್ಯವನ್ನ ಆರೋಪಿ ಬಿಚ್ಚಿಟ್ಟಿದ್ದಾನೆ. ನಾವು ಪ್ರತಿನಿಧಿ ಬಸವರಾಜ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ಅಂದ್ರೆ ಏನೋ ಮಾಡೋಕೋಗಿ ಏನೋ ಆಗಿರುವಂತ ರೀತಿಯಾಗಿ ಆಗಿದ್ಯಾ ಅಥವಾ ಕೊಲೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದನೇ ಹೀಗಾಗಿದ್ಯಾ? ಕೇಳೋಣ ನಮ್ಮ ಪ್ರತಿನಿಧಿ ಬಸವರಾಜನ್ನ. ಮತ್ತೆ ಎಸಿ ಸಮ್ಮುಖದಲ್ಲಿ ಶವವನ್ನ ಹೊರತೆಗೆಯೋದಕ್ಕೆ ಸದ್ಯ ಈಗ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಮುಂಬಾಳು ಬಳಿ ಶವವನ್ನ ಹೂತಿಟ್ಟಿದ್ದಂತ ಸ್ಥಳದಲ್ಲಿ ಈಗ ಸದ್ಯ ಪೊಲೀಸರು ಹೋಗಿದ್ದಾರೆ. ಕೊಪ್ಪ ಪೊಲೀಸರಿಂದ ಸೌಮ್ಯ ಅವರ ಶವವನ್ನ ಹೊರತೆಗೆಯೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೌಮ್ಯ ಅವರ ಶವವನ್ನ ಹೊರಗೆ ತೆಗೆಯೋದಕ್ಕೆ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದು, ಎಸಿಯನ್ನ ಕೂಡ ಈಗ ಅವರು ಸ್ಥಳಕ್ಕೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದರಂತೆ ಎಸಿ ಕೂಡ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇದು ನಡೆದಿರುವಂತದ್ದು ಘಟನೆ. ಬಸವರಾಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದೊಂದು ರೀತಿ ಏನೋ ಮಾಡೋಕೆ ಹೋಗಿ ಮತ್ತೊಂದು ಆಗಿರುವಂತ ರೀತಿಯಾಗಿನ ಅಥವಾ ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಆತ ಹೀಗೆ ಮಾಡಿ ಶವ ಹೂತಿಟ್ಟಿದ್ದ? ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಜೊತೆಗೆ ಈ ಶವ ಹೊರತೆಗೆಯುವಂತ ನಿಟ್ಟಿನ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ ಬಸವರಾಜ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಮತ್ತೆ ನಾವು ಪ್ರತಿನಿಧಿ ಬಸವರಾಜನ ಸಂಪರ್ಕ ಮಾಡೋಣ. ಮತ್ತೊಂದು ವಿಚಾರ ಅಂತಂದ್ರೆ, ಇದು ಶಿವಮೊಗ್ಗ ಹಾಗೆ ಚಿಕ್ಕಮಗಳೂರು ಎರಡೂ ಜಿಲ್ಲೆಗಳಿಗೆ ಕೂಡ ಸಂಬಂಧಪಟ್ಟಂಥದ್ದು. ಹುಡುಗಿ ಚಿಕ್ಕಮಗಳೂರು ಜಿಲ್ಲೆಯವರು, ಹುಡುಗ ಶಿವಮೊಗ್ಗ ಜಿಲ್ಲೆಯವನು. ಹುಡುಗನ ಮನೆ ಕರ್ಕೊಂಡು ಹೋಗು, ನನ್ನನ್ನು ಮದುವೆ ಆಗ್ಬೇಕು ನೀನು ಅಂತ ಒತ್ತಾಯ ಮಾಡ್ತಾ ಇದ್ಲಂತೆ. ಇಬ್ರು ಸೇರಿ ಹೊಸನಗರದ ಬಳಿ ಇರುವಂತಹ ಹೆದ್ದಾರಿಪುರದ ಹತ್ರ ಸಿಕ್ಕಿದ್ದಾರೆ. ಅಲ್ಲಿ ಗಲಾಟೆ ಆಗಿದೆ, ಮಾತಿಗೆ ಮಾತು ಬೆಳೆದಿದೆ. ಆ ಸಂದರ್ಭದಲ್ಲಿ ಬಹುಶಃ ಹಲ್ಲೆ ಆದಂಗೆ ಕಂಡು ಬರ್ತಾ ಇದೆ. ಬಹುಶಃ ಆ ಟೈಮ್ನಲ್ಲಿ ಹುಡುಗ ಹೊಡೆದಿದ್ದಾನೆ ಸೃಜನ್. ಬಹುಶಃ ಆ ಸಂದರ್ಭದಲ್ಲಿ ಆಕೆ ನಿತ್ರಾಣ ಆಗಿದ್ದಾಳೆ ಅಥವಾ ಜೀವ ಕಳ್ಕೊಂಡಿದ್ದಾಳೆ ಆ ಸ್ಪಾಟಲ್ಲೇ ಅಂತ ಕಾಣಿಸುತ್ತೆ. ಆ ನಂತರದಲ್ಲಿ ಆಕೆಯ ಶವವನ್ನ ಹೂತಿಟ್ಟು ಕಳ್ಳಾಟ ಆಡಿದ್ದಾನೆ ಹುಡುಗ. ಈಗ ತಗಲಾಕೊಂಡಿದ್ದಾನೆ. ಇನ್ನು ಶಿವಮೊಗ್ಗದಲ್ಲಿ ಒಬ್ಬ ಪ್ರಿಯಕರನಿಂದ ಪ್ರಿಯತಮೆಯ ಕೊಲೆ ಆಗಿರುವಂತಹ ಒಂದು ಘಟನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿ ಆಗಿರುವಂಥದ್ದು, ಒಬ್ಬ ಪ್ರಿಯಕರ ತನ್ನ ಪ್ರಿಯತಮೆಯನ್ನ ಏನು ಕೊಲೆ ಮಾಡಿದ್ದ. ಹೊಸನಗರದ ಹೆದ್ದಾರಿಪುರ ಬಳಿ ಕತ್ತು ಹಿಸುಕಿ ತನ್ನ ಪ್ರಿಯತಮೆಯನ್ನ ಹತ್ಯೆ ಮಾಡಿದ್ದ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಮೂಲದ ಸೌಮ್ಯ ಅಂತ ಹೇಳಿ ಕೊಲೆಗೆ ಒಳಗಾಗಿರುವಂತಹ ಯುವತಿ. ಮದುವೆ ಆಗು ಅಂತ ಹೇಳಿ ಸೌಮ್ಯಾಳನ್ನ ಪೀಡಿಸ್ತಾ ಇದ್ನಂತೆ. ಸೌಮ್ಯ ಒಪ್ಕೊಂಡಿಲ್ಲ. ಸೊ ಹಾಗಾಗಿ ಸೃಜನ್ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಈಗ ಆರೋಪ ಕೇಳಿ ಬಂದಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ಮೂಲದ ಆರೋಪಿ ಸೃಜನ್. ಈಗಾಗಲೇ ಈ ಸೃಜನ್ ಅನ್ನ ಬಂಧಿಸಿದ್ದಾರೆ ಪೊಲೀಸರು. ಚಿಕ್ಕಮಗಳೂರು ಮೂಲದ ಸೌಮ್ಯ ನರ್ಸಿಂಗ್ ವ್ಯಾಸಂಗವನ್ನು ಮಾಡ್ತಾ ಇದ್ರು. ಫೋಟೋದಲ್ಲಿ ಗಮನಿಸಬಹುದು. ಸೌಮ್ಯಾಳನ್ನ ಇಬ್ಬರ ನಡುವೆ ಪರಿಚಯ ಇತ್ತು, ಜೊತೆಗೆ ಪ್ರೀತಿ ಕೂಡ ಮಾಡ್ತಾ ಇದ್ರು ಅಂಥೇಳಿ ಸೃಜನ್ ಹೇಳ್ತಾನೆ. ಬಟ್ ಯುವತಿ ಬೇರೆ ಜಾತಿ ಅಂಥೇಳಿ ಯುವಕರ ಮನೆಯವರು ಕೂಡ ಏನೋ ತಕರಾರು ತೆಗೆದಿದ್ರು. ಸೊ ಹಾಗಾಗಿ ಮದುವೆಗೆ ಒಪ್ಪಿರಲಿಲ್ವಂತೆ. 2.5 ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ದಂಥ ಸೃಜನ್ ಮತ್ತು ಸೌಮ್ಯ. ಆದರೂ ಸೌಮ್ಯ ಬಿಟ್ಟಿರಲಿಲ್ಲ ಸೃಜನ್ಗೆ, ನೀನು ಮದುವೆ ಆಗಲೇಬೇಕು ಅಂಥೇಳಿ
ದುಂಬಾಲು ಬಿದ್ದಿದ್ಲಂತೆ. ಇಲ್ಲ, ನಾನು ನಿನ್ನನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಮನೆಗೆ ಅಂತ ಈತ ಹೇಳ್ತಾ ಇದ್ದಂತೆ. ತೀರ್ಥಹಳ್ಳಿಯಿಂದ ಹೆದ್ದಾರಿಪುರಕ್ಕೆ ಹೋಗಿದ್ದಂತಹ ಸೌಮ್ಯ ಮನೆಗೆ ಕರ್ಕೊಂಡು ಹೋಗು ನನ್ನನ್ನು ಅಂಥೇಳಿ ಸೃಜನ್ಗೆ ಸೌಮ್ಯ ಒತ್ತಡ ಹಾಕಿದ್ಲಂತೆ. ಈಗ ಬರಬೇಡ, ವಾಪಸ್ ಹೋಗು ಅಂಥೇಳಿ ಸೃಜನ್ ಕೂಡ ಹೇಳಿದಾನೆ. ಆ ಟೈಮ್ನಲ್ಲಿ ಬಹುಶಃ ಇಬ್ಬರಿಗೂ ಮಾತಿಗೆ ಮಾತು ಬೆಳೆದಿದೆ. ಹೆದ್ದಾರಿಪುರಕ್ಕೆ ಬಂದಿದ್ದಂತಹ ಸೌಮ್ಯ ಜೊತೆ ಸೃಜನ್ ಆಗ ಜಗಳ ಆಡಿದ್ದಂತೆ. ಸೊ ಇದೇ ಸಂದರ್ಭದಲ್ಲಿ ಮಾತು ವಿಕೋಪಕ್ಕೆ ಹೋಗಿ ಬಲವಾಗಿ ಹಲ್ಲೆ ಮಾಡಿದ್ದಾನೆ ಸೌಮ್ಯ ಮೇಲೆ. ಸೊ ಆಗ ಸೌಮ್ಯ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಸೊ ಭಯಪಟ್ಟಂತಹ ಸೃಜನ್ ಶವವನ್ನು ಮುಂಬಾಳು ಬಳಿ ಹೂತಿಟ್ಬಿಟ್ಟು ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಜುಲೈ 2ನೇ ತಾರೀಕಿಗೆ ನಾಪತ್ತೆ ಕೇಸ್ ದಾಖಲಿಸಿದ್ರು ಸೌಮ್ಯ ಪೋಷಕರು. ಆಗ ಪೊಲೀಸರು ಅನುಮಾನಗೊಂಡು ಈ ಸೃಜನ್ನನ್ನು ಪ್ರಶ್ನೆ ಮಾಡಿದಾಗ ಗೊತ್ತಾಗಿರೋದು ಈಗ ವಿಷಯ. ಸೌಮ್ಯ ಶವವನ್ನು ಹೊರತೆಗೆಯೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. AC ಸಮ್ಮುಖದಲ್ಲಿ ಶವ ಹೊರಗಡೆ ತೆಗೆಯೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗ ಮುಂಬಾಳು ಬಳಿ ಶವ ಹೂತಿಟ್ಟಿದ್ದಂತಹ ಸ್ಥಳವನ್ನು ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇನ್ಫ್ಯಾಕ್ಟ್ ಸೃಜನ್ ಕರ್ಕೊಂಡೋಗಿ ತೋರಿಸಿದಾನೆ, ಈಗ ಇಲ್ಲೇ ನಾನು ಹೂತಿಟ್ಟಿದ್ದು ಅಂಥೇಳಿ. ಸೊ ಸೌಮ್ಯ ಶವ ಹೊರಗಡೆ ತೆಗೆದು ಈಗ ಪೋಸ್ಟ್ಮಾರ್ಟಮ್ ಮಾಡಬೇಕು. ಅದಾದ ನಂತರ ಇರುವಂತಹ ಕೆಲವೊಂದಷ್ಟು ಪ್ರೊಸೀಜರ್ಸ್ ಅದನ್ನು ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. AC ಸಮ್ಮುಖದಲ್ಲೇ ಇದೆಲ್ಲವೂ ಕೂಡ ನಡೆಯುತ್ತೆ. ಮದುವೆ ಆಗ್ತೀನಿ ನಾನು. ಅವ್ನು ಬರ್ತಿದ್ದು ಭಾರತ್ ಫೈನಾನ್ಸ್ ಕಲೆಕ್ಷನ್ಗೆಲ್ಲ ಬರ್ತಿದ್ದ. ನಾನು ನೋಡಿದ್ದೆ, ಒಂದು ಸರಿ 2 ಸರಿ ಅವ್ರ ಮನೆಗೂ ಬಂದಿದ್ದಾಗ ಅವನು ಹೇಳಿದ್ದ, 1 ವರ್ಷ ಬಿಟ್ಟು ಮದುವೆ ಆಗ್ತೀನಿ ನಾನು, ಅವಳಿಗೆ ಮೋಸ ಮಾಡಲ್ಲ ಸರ್ ನಾನು. ಅವಳ ಹತ್ರ ಆಲ್ರೆಡಿ ಈಗ 1 ಲಕ್ಷ ದುಡ್ಡು ಇಸ್ಕೊಂಡಿದ್ದೀನಿ ಬೇರೆ. ಅವಳ ಹತ್ರ ಸಂಘದಲ್ಲಿ ಲೋನ್ ಮಾಡಿಸಿ ಅವಳ ಹತ್ರ ನನ್ನ ಕಷ್ಟಕ್ಕೆ ನಾನು ದುಡ್ಡೆಲ್ಲ ಇಸ್ಕೊಂಡಿದ್ದೀನಿ. ಅವಳಿಗೆ ಅಂತೂ ನಾನು ಮೋಸ ಮಾಡೋದಿಲ್ಲ ಅಂತ, ಅವಳನ್ನು ಮದುವೆ ಆಗೋದು ಗ್ಯಾರಂಟಿ ಅಂತ ಹೇಳಿದ್ದ. ಒಂದು 2 ತಿಂಗಳು ಈಚೆ ನಾನು ಮತ್ತೆ ಬಂದಾಗ ಅವನು ಹೇಳಿದ್ದ, ಒಂದು 6 ತಿಂಗಳು ಬಿಟ್ಟು ನಾನು ಮದುವೆ ಆಗ್ತೀನಿ ಸರ್ ಹಂಗೆ ಅಂತೆಲ್ಲ ಹೇಳಿದ್ದೆ, ನನ್ನ ಹತ್ರನೇ ಹೇಳಿದ್ದ. ಈಗ ನೋಡಿದರೆ ಮೊನ್ನೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೋತಿಗೆ ನಂಗೆ ಗೊತ್ತು ಇವರು ಅವಳು ಬಂದಿಲ್ಲ, ಮನೆಗೆ ಬಂದಿಲ್ಲ ಅಂತೇಳಿ. ಫೋನ್ ಮಾಡಿ ಕೇಳಿದ್ದಕ್ಕೆ SI ಹತ್ರ ನಾನು ಫೋನ್ ಮಾಡಿದೆ ಡೈರೆಕ್ಟಾಗಿ, ಕೊಪ್ಪ ಸ್ಟೇಷನ್ SIಯಿಂದ ಡೈರೆಕ್ಟ್ ಅವನಿಗೆ ಫೋನ್ ಮಾಡಿದೆ. ಇಲ್ಲ ಸರ್ ಬಂದಿದ್ಲು 3:45 ಬಸ್ಸಿಗೆ ವಾಪಸ್ ಕಳಿಸಿದ್ದೀನಿ ಸರ್ ನಾನು, ಒಂದು 6 ತಿಂಗಳು ಬಿಟ್ಟು ನಾನು ಮದುವೆ ಆಗ್ತೀನಿ ಸರ್, ಈಗ ಸ್ವಲ್ಪ ಚೂರು ಎಲ್ಲ ಬ್ಯುಸಿ ಇದ್ದೀನಿ, ಹಾಗಾಗಿ ಈಗ ಆಗಲ್ಲ ಸರ್ ಮದುವೆ, ಒಂದು 6 ತಿಂಗಳು ಬಿಟ್ಟು ಹಾಕ್ತೀನಿ ಸರ್ ಅಂತ. ನೀವು ಕಳಿಸ್ಕೊಟ್ಟಿದ್ದು ಹೌದನಪ್ಪ ಅಂತೆಲ್ಲ SI ಕೇಳಿದ್ದಾರೆ. ಅದಕ್ಕೆ ಹೌದು ಅಂತ ಹೇಳಿದ್ದಾನೆ. ನೋಡಿದರೆ ಸುಮಾರು ಒಂದು 4-5 ಸರಿ ಇಲ್ಲಿ ಸಾಗರ ಸ್ಟೇಷನ್ಗೆಲ್ಲ ಬಂದು ವಿಚಾರಿಸ್ಕೊಂಡೆಲ್ಲ ಹೋದ್ವಿ. ಅವಾಗೆಲ್ಲ ಇಲ್ಲ ನಮಗೆ ಯಾರು ಸಿಕ್ಕಿಲ್ಲ ಅಂದರೆ ಮಿಸ್ಸಿಂಗ್ ಫೋಟೋ ಎಲ್ಲ ಕಡೆನೂ ಇದು ಕಳಿಸಿದ್ರು ಕೊಪ್ಪ ಸ್ಟೇಷನಿಂದ. ಆದರೆ ಅವರು ಯಾವುದು ರೆಸ್ಪಾನ್ಸ್ ಇರಲಿಲ್ಲ. ಅದು ನಿನ್ನೆ ಸಂಜೆ ನಮಗೊಂದು ಮೆಸೇಜ್ ಬಂತು, ಬ್ರೇಕಿಂಗ್ ನ್ಯೂಸ್ ಅಂತೆಲ್ಲ ಹೇಳಿ ಒಂದು ಮೆಸೇಜ್ ಬಂತು. ಅದು ನೋಡೋತ್ತಿಗೆ ನಮ್ಮ ಮಗಳದೇ ಸೌಮ್ಯದೇ ಹೆಸರಿದೆ, ಮತ್ತು ಅವನು ಸೃಜನ್ ಅಂತೇಳಿ ಹುಡುಗನ ಹೆಸರು, ಅವನ ಹೆಸರು ಇದೆ. ಅವನು ಅಲ್ಲಿ ಹೋಗಿ ಒಪ್ಕೊಂಡು ಸ್ಟೇಷನಲ್ಲಿ ಇದೆ ಸರೆಂಡರ್ ಆಗಿದ್ದಾನಂತೆ. ನಮಗೆ ಗೊತ್ತುಂಟು ಸರ್, ಅವಳು ಒಳ್ಳೆ ಹುಡುಗಿ. ಆ ಥರ ಮಾಡಿದ ಅವನು, ಆ ಥರ ಮಾಡಿ ಕರ್ಕೊಂಡು ಹೋಗಿ ಈ ಥರ ಎಲ್ಲ ಮಾಡಿದ. ಮತ್ತು ದುಡ್ಡೆಲ್ಲ ತಗೊಂಡಿದ್ದಾನೆ. ಮತ್ತು ಅವಳು ಕೂತ್ ಕೆಲವೊಂದು ಚೈನ್ ಇತ್ತು, ಅದು ಈಗ ಏನಾಗಿದೆ ಅಂತ ಗೊತ್ತಿಲ್ಲ, ಮನೆಯಲ್ಲಿ ಇಲ್ಲ. ಅದು ಬಡ್ದು ಎಲ್ಲ ಏನು ಮಾಡಿದಾನೋ ಗೊತ್ತಿಲ್ಲ. ಅವ್ರ ಜಾತಿ ಇವು ನಾವು ಕೆಳಗಡೆ ಜಾತಿಯವರಂತ ಈ ಥರ ಎಲ್ಲ ಮಾಡಿದ್ದಾರೆ. ಯಾವ ಥರ ಮಾಡಿದ್ದಾನೆ? ಅದೇ ಕೊಳೆ ಎಲ್ಲ ಮಾಡೋದು, ಹೊಡಿಯೋದೆಲ್ಲ ಮಾಡ್ತಾ ಇದ್ದಂತೆ ಮುಂಚೆನೂ. ಈಗೆಲ್ಲ ಈ ಥರ ಮಾಡಿದ್ದಾನೆ. ಅದಕ್ಕೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಅದೇ ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಈ ಸೃಜನ್ ಯಾರು? ಈತನ ಬ್ಯಾಕ್ಗ್ರೌಂಡ್ ಏನು? ಈಗ ಕೊನೆಗೆ ಹಿಂಗೆ ಕೊಲೆ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ಹೇಗೆ? ಈಗ ಏನೇನು ಕೆಲಸ ಕಾರ್ಯಗಳಿಗೆ ಮುಂದಾಗ್ತಾ ಇದ್ದಾರೆ ಪೊಲೀಸರು? ಏನೇನು ಪ್ರೊಸೀಜರ್ಸ್ ಮಾಡ್ತಾ ಇದ್ದಾರೆ ಈಗ? ರೇಮಣ್ಣ, ಸೃಜನ್ ಅಂತ ಹೇಳಿ ಇವನು ಸಾಗರ ತಾಲೂಕಿನನು ಯುವಕರಾಗಿದ್ದಾನೆ. ಈತ ಇಲ್ಲಿ ಏನು ತೀರ್ಥಹಳ್ಳಿಯಿಂದ ಭಾರತ್ ಫೈನಾನ್ಸ್ ಇದೆ, ಆ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಈ ತೀರ್ಥಹಳ್ಳಿಯಿಂದ ಕೊಪ್ಪದಲ್ಲಿ ಇವನು ಏನು ಭಾರತ್ ಫೈನಾನ್ಸ್ ಇತ್ತು, ಅಲ್ಲಿ ಕೊಪ್ಪಕ್ಕೆಲ್ಲ ಹೋಗ್ತಾ ಇದ್ದ. ಈ ಮಹಿಳಾ ಸ್ವಸಹಾಯ ಸಂಘ ಇರ್ತವೆ, ಅದಕ್ಕೆ ಸಾಲ ಎಲ್ಲ ಕೊಡ್ತಾ ಇದ್ದ. ಈ ನಡುವೆ ಇವನಿಗೆ ಕಳೆದ 2 ವರ್ಷಗಳ ಹಿಂದೆ ಸೌಮ್ಯ ಪರಿಚಯ ಆಗ್ತಾಳೆ. ಆ ಪರಿಚಯ ನಂತರ ಪರಸ್ಪರ ಇಬ್ರು ಕೂಡ ಪ್ರೀತಿ ಆಗತ್ತೆ. ಪ್ರೀತಿ ಆದ ನಂತರ ಏನು ಅಂದ್ರೆ ಸುಮಾರು 1 ವರ್ಷದಿಂದ ಕೂಡ ಇಬ್ರು ಕೂಡ ಪರಸ್ಪರ ನಂಬಿಕೊಂಡು ನಾವು ಮದುವೆ ಆಗ್ತೇನೆ ಅಂತ ವಿಶ್ವಾಸವನ್ನ ಸೌಮ್ಯ ಕೊಡ್ತಾ ಇದ್ದ. ಹಾಗಾಗಿ ಇಬ್ರು ಕೂಡ ಒಟ್ಟಿಗೆ ಓಡಾಡ್ತಾ ಇದ್ರು. ಆದ್ರೆ ಕಳೆದ 1 ವರ್ಷಗಳ ಹಿಂದೆ ಕೂಡ ಆಯ್ತ ಏನು ಮದುವೆ ಆಗಿ ಏನು ವಿಶ್ವಾಸ ಕೊಟ್ಟಿದ್ದ. ಅದರಿಂದ ಏನು ಅಂದ್ರೆ ಸೌಮ್ಯ ಹೇಳ್ತಾನೆ, ಇಲ್ಲ ನಾನು ಮದುವೆ ಆಗೋದಿಲ್ಲ, ನೀನು ಏನು ಕೆಳಜಾತಿ ಇದ್ರೆ ನಮ್ಮ ಮನೇಲಿ ಒಪ್ತಾ ಇಲ್ಲ ಅಂತ ಮಾತನ್ನ ಹೇಳ್ತಾನೆ. ಹಾಗಾಗಿ ಇಬ್ಬರ ನಡುವೆ ಮನಸ್ತಾಪ ಶುರು ಆಗತ್ತೆ. ಇದರಿಂದ ನೊಂದುಕೊಂಡು ಸೌಮ್ಯ ವಿಷ ಸೇವಿಸಿ ಆತ್ಮಹತ್ಯೆ ಕೂಡ ಯತ್ನ ಮಾಡಿದ್ಲು. ನಂತರ ಅವಳ ಮಣಿಪಾಲ್ ಆಸ್ಪತ್ರೆ ದಾಖಲಾಗಿತ್ತು. ಚಿಕಿತ್ಸೆ ಪಡ್ಕೊಂಡ್ ಬಂದ ನಂತರ ಕೂಡ ಆ ಸಂದರ್ಭದಲ್ಲಿ ಕೂಡ ಒಂದು ಕಂಪ್ಲೀಟ್ ಆಗಿತ್ತು. ಸೃಜನ ಕರೆಸ್ಬಿಟ್ಟು ಕೊಪ್ಪ ಪೊಲೀಸರು ಕೂಡ ಅದನ್ನ ಮುಚ್ಚಳಿಕೆಲ್ಲ ಬರೆಸ್ಕೊಂಡು, ಇಲ್ಲ ನಾನು 1 ವರ್ಷ ಬಿಟ್ಟ ನಂತರ ಸೌಮ್ಯ ಜೊತೆ ಮದುವೆ ಆಗ್ತದೆ ಅಂತ ಹೇಳಿ ಪೊಲೀಸರ ಸಮ್ಮುಖದಲ್ಲಿ ಒಪ್ಕೊಂಡು ಹೋಗಿದ್ದ ಸೃಜನ್. ಆದ್ರೆ ಜುಲೈ 1ನೇ ತಾರೀಕು ರಾತ್ರಿ ಇಬ್ಬರ ನಡುವೆ ಕೂಡ ಫೋನಲ್ಲಿ ಇಬ್ಬರ ನಡುವೆ ಸೌಮ್ಯ ಮತ್ತೆ ಸೃಜನ್ ನಡುವೆ ಗಲಾಟೆ ಆಗುತ್ತೆ, ಮಾತಿನ ಚಕಮಕಿ ಆಗುತ್ತೆ. ಹಾಗಾಗಿ ಸೃಜನ್ ಮೇಲೆ ಅನುಮಾನ ಬರುತ್ತೆ, ಈತ ಬೇರೆ ಹುಡುಗಿ ಜೊತೆ ಪ್ರೀತಿ ಮಾಡ್ತಿದ್ದಾನೆ, ನನಗೆ ಮೋಸ ಮಾಡ್ತೇನೆ ಅಂತ ಹೇಳಿ ಇವನಿಗೆ ಸೌಮ್ಯ
ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಜುಲೈ 2ನೇ ತಾರೀಕು ಅವಳು ತೀರ್ಥಹಳ್ಳಿಗೆ ಹೋಗ್ತಾನೆ ಅಂತ ಹೇಳಿ ಹೋದವಳು ವಾಪಸ್ ಮನೆಗೆ ಬರೋದಿಲ್ಲ. ಹಾಗಾಗಿ ಸೌಮ್ಯಳ ಕುಟುಂಬಸ್ಥರು ಕೊಪ್ಪ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲೆ ಮಾಡ್ತಾರೆ. ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅಂದ್ರೆ ನಿನ್ನೆ ಜುಲೈ 23ವರೆಗೂ ಕೂಡ ಯಾರಿಗೂ ಕೂಡ ಕುಟುಂಬಸ್ಥರು ಕೂಡ ಗೊತ್ತಾಗಲ್ಲ ಏನು ಸೌಮ್ಯ ಎಲ್ಲಿ ಹೋಗಿದ್ದಾಳೆ ಏನಾಗಿದ್ದಾಳೆ. ನಿನ್ನೆ ರಾತ್ರಿ ಅವ್ರಿಗೆ ಗೊತ್ತಾಗಿದ್ದಂದ್ರೆ ಸೃಜನ್ ಏನಿದ್ದಾನೆ ಈತನೇ ಸೌಮ್ಯನ ಕೊಲೆ ಮಾಡಿ ಸಾಗರ ತಾಲೂಕಿನ ಆನಂದಪುರ ಸಮೀಪದಿಂದ 2 ಕಿಲೋಮೀಟರ್ ಇದೆ, 2 ಕಿಲೋಮೀಟರ್ ಹೂತ್ ಹಾಕಿದಂತ ಮಾಹಿತಿ ಗೊತ್ತಾಗುತ್ತೆ. ಹಾಗಾಗಿ ಈಗ ಪೊಲೀಸರು ಕೂಡ ಕೊಪ್ಪ ಸ್ಟೇಷನ್ ಇಂದ ಶಿವಮೊಗ್ಗದ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಟ್ರಾನ್ಸ್ಫರ್ ಆಗುತ್ತೆ. ಈ ಮೂಲಕವಾಗಿ ಎಸಿ ಸಮ್ಮುಖದಲ್ಲಿ ಏನು ಹೂತಿದ್ದಾನೆ ಆ ಶವನ ತೆಗೆಯುವಂತ ಪ್ರಕ್ರಿಯೆ ಆಗಬೇಕು. ನಂತರ ಮುಂದಿನ ಪ್ರೊಸೀಜರ್ಗಳಾಗಬೇಕೈತೆ, ವಿಧಿವಿಧಾನ ಪ್ರಯೋಗಗಳಾಗಬೇಕು. ಅದರ ನಂತರ ಪೋಸ್ಟ್ ಮಾರ್ಟಮ್ ಆಗಬೇಕಾಗತ್ತೆ. ಅದರ ನಂತರ ಇವ್ರಿಗೇನು ಸೃಜನ್ ಏನು ಕೊಲೆ ಮಾಡಿದಂತೆ ಈಗಾಗಲೇ ಪೊಲೀಸರ ಸಮ್ಮುಖದಲ್ಲಿ ಒಪ್ಕೊಂಡಿದ್ದಾನೆ. ಅದರ ಬಗ್ಗೆ ರಿಪ್ಪನ್ಪೇಟೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್.